ಹಾಯ್ ಹಲೋ ನಮಸ್ಕಾರ. ನಾವಿವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಕೆಂಪು ಮೆಣಸಿನ್ಕಾಯಿ ಚಟ್ನಿಯನ್ನು ಮಾಡ್ತಾ ಇದ್ದೀವಿ. ಇದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಭಾಳ ಸ್ಪೆಷಲ್ಲು ಮತ್ತು ಭಾಳ ಖಾರ ಇರ್ತೈತಿ. ಯಾಕಂದರೆ ವಿಶೇಷವಾಗಿ ನಾವು ಜಾಸ್ತಿ ಖಾರವನ್ನು ತಿಂತೀವಿ. ಈ ಕೆಂಪು ಮೆಣಸಿನ್ಕಾಯಿ ಚಟ್ನಿ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು: ಕೆಂಪು ಮೆಣಸಿನಕಾಯಿ, ಒಂದು ಬೆಳ್ಳುಳ್ಳಿ, ಆಮೇಲೆ ಕರಿಬೇವಿನ ಸೊಪ್ಪು, ಬೆಲ್ಲ, ಆಮೇಲೆ ಹುಣಸೆ, ಸ್ವಲ್ಪ ಶುಂಠಿ, ಆಮೇಲೆ ಜೀರಿಗೆ. ಹಾಗೆ ಇದನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ನೋಡೋಣ. ಮೊದಲನೆಯದಾಗಿ ಆ ಕೆಂಪು ಮೆಣಸಿನಕಾಯಿಯನ್ನು ತವೆ ಮೇಲೆ ಅದನ್ನು ಇಟ್ಕೊಳ್ಬೇಕು. ಕಡಿಮೆ ಫ್ಲೇಮ್ನಲ್ಲಿ ಒಂದು ಬೆಂಕಿಯನ್ನು ಇಟ್ಕೋಬೇಕು. ಆಮೇಲೆ ಅದರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಬೇಕು. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಹುರಿಯಬೇಕು. ಹಿಂಗೆ ಚಂದಂಗೆ ಹುರ್ಕೋಬೇಕ್ರಿ. ಯಾಕಪ್ಪ ಅಂತಂದ್ರೆ ನಾವು ಎಷ್ಟು ಹುರಿತೀವಿ ಅಷ್ಟು ಆಮೇಲೆ ಅದ ಬಾಯಿಗೆ ಚೆಂದಂಗೆ ಬರ್ತದೆ, ರುಚಿ ಚೆಂದಂಗೆ ಬರ್ತದೆ. ಸಾವಕಾಶವಾಗಿ ಚೆಂದಂಗೆ ಹುರ್ಕೋಬೇಕ್ರಿ. ಈಗ ನಾವು ಮೆಣಸಿನಕಾಯನ್ನು ಹುರ್ಕೊಂಡ್ಬಿಟ್ಟಿವಿ. ಇವಾಗ ಇದು ಸ್ವಲ್ಪ ಆರೋ ಮಟ ನಾವು ಒಂದು ಸ್ವಲ್ಪ ನಿಲ್ಲಬೇಕು. ಅದು ಆರಿದ ನಂತರ, ತಣ್ಣಗಾದ ನಂತರ ನಾವು ಅದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಉಳಿದ ಇಂಗ್ರೀಡಿಯೆಂಟ್ಸನ್ನು ಹಾಕೋಬೇಕು. ಆದರೆ ಈಗ ಒಂದೊಂದಾಗಿ ನಾವು ಏನೇನು ತೊಗೊಂಡಿವದ್ದಲ್ರಿ ಆ ಇಂಗ್ರೀಡಿಯೆಂಟ್ಸನ್ನು ಒಂದೊಂದಾಗಿ ಮಿಕ್ಸಿ ಜಾರಲ್ಲಿ ನಾವು ಹಾಕೋತೀವಿ ರೀ. ಫಸ್ಟ ಹುರಿದ ಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೀವಿ ರೀ, ಆಮೇಲೆ ಶುಂಠಿಯನ್ನು ಹಾಕ್ಕೊಂಡಿವಿ ರೀ, ಆಮೇಲೆ ಹುಣಸೆಯನ್ನು ಹಾಕ್ಕೊಂಡಿವಿ ರೀ, ಆಮೇಲೆ ಬೆಲ್ಲ, ಆಮೇಲೆ ಬೆಳ್ಳುಳ್ಳಿನ ಹಾಕ್ಕೊಂಡಿವಿ ರೀ, ಆಮೇಲೆ ಜೀರಿಗೆ ಸ್ವಲ್ಪ ಹಾಕ್ಕೊಂಡಿವಿ, ಆಮೇಲೆ ಕರಿಬೇವು. ನಾವು ಇದೇ ಇಂಗ್ರೀಡಿಯೆಂಟ್ಸ್ದಾಗ ನಾವು ಉಪ್ಪನ್ನು ಮರೆತಿದ್ದೀವಿ ರೀ, ಕ್ಷಮೆ ಇರಲಿ. ಈಗ ನಾವು ಸ್ವಲ್ಪ ಉಪ್ಪನ್ನು ನಾವು ಅದಕ್ಕೆ ಆ್ಯಡ್ ಮಾಡ್ತಾ ಇದ್ದೀವಿ. ಉಪ್ಪು ನಮ್ಗೆ ಎಷ್ಟು ರುಚಿಗೆ ತಕ್ಕಷ್ಟು, ಅದು ಎಷ್ಟೈತಿ ನೋಡ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಹಾಕೋಬೇಕ್ರಿ. ಈ ಉಪ್ಪನ್ನು ಹಾಕ್ಕೊಂಡು ಆಮೇಲೆ ಇನ್ನು ಮಿಕ್ಸಿಯನ್ನು ನಾವು ಒಂದು ಸತಿ ಓಡಿಸ್ಬೇಕು. ನೋಡಿರಿ, ಇವಾಗ ಮಿಕ್ಸಿ ಆದ ನಂತರ ಈ ರೀತಿಯಾಗಿ ಅದು ಖಾರ ಆಗಿ ಬಂದೈತಿ. ಇದನ್ನು ನಾವು ಬಿಸಿ ಬಿಸಿ ರೊಟ್ಟಿಯಾಗ, ಚಪಾತಿಯಾಗ ನಾವು ತಿನ್ಬೋದು. ಆದಷ್ಟು ಬಿಸಿ ರೊಟ್ಟಿಯಾಗ ಸ್ವಲ್ಪ ಇದ್ರ ಮೇಲೆ ಬಿಸಿ ರೊಟ್ಟಿ, ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದ್ರೆ ಅದರ ಮಜಾನ ಬೇರೆ ರೀ. ಈಗ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಆದಂತಹ ಕೆಂಪು ಮೆಣಸಿನ್ಕಾಯಿ ಚಟ್ನಿ ರೆಡಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.